ಅಪಾರ್ಟ್ಮೆಂಟ್ ನ ಫ್ಲೋರ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಹೋದಾಗ ಅಪಾರ್ಟ್ಮೆಂಟ್ ನ ಫ್ಲಾಟ್ ಓನರ್ ವಕೀಲ ಧರಣೀಶ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತ ಶಿವಕುಮಾರ್ ತಮ್ಮ ಮಗನ ಸ್ನೇಹಿತನ ನೆರವಿನೊಂದಿಗೆ ಅವರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಕೊಲೆ ಬೆದರಿಕೆ ಕೇಸ್ ಹಾಕಿಸ್ತಾರೆ. ಅಟ್ರಾಸಿಟಿ ಕೇಸ್ ಹಿನ್ನೆಲೆ ಪುಟ್ಟೇನಹಳ್ಳಿ ಠಾಣೆಯಿಂದ ಎಸಿಪಿ ತನಿಖೆಗೆ ಈ ಕೇಸ್ ವರ್ಗಾವಣೆ ಆಗುತ್ತೆ. ಆ ಎಸಿಪಿ ತನಿಖೆಯ ವೇಳೆ ಬಯಲಾಗುತ್ತೆ ಕಿಂಗ್ ಪಿನ್ ಶಿವಕುಮಾರ್ನ ಪ್ಲಾನ್. ದೂರಿನಲ್ಲಿ ಮಾಡಿದ್ದಂತಹ ಆರೋಪಕ್ಕೂ ಮತ್ತು ಪತ್ತೆಯಾದ ಸಾಕ್ಷ್ಯಗಳಿಗೂ ಯಾವುದೇ ಮ್ಯಾಚ್ ಇರಲಿಲ್ಲ, ಮಿಸ್ ಮ್ಯಾಚ್ ಆಗ್ತಾ ಇತ್ತು. ಶಿವಕುಮಾರ್ ಪುತ್ರನ ಸ್ನೇಹಿತನೊಂದಿಗೆ ಕೊಡಿಸಿದ್ದ ದೂರು ಅಂತ ಪೊಲೀಸರಿಗೆ ಇದು ಫೇಕ್ ಅಂತ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ತನಿಖೆ ಪೂರ್ಣಗೊಳಿಸಿ ಕೋರ್ಟ್ಗೆ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡ್ತಾರೆ. ಸುಳ್ಳು ಕೇಸ್ ಹಾಕಿದವರ ವಿರುದ್ಧ ವಕೀಲ ಧರಣೇಶ್ ಅವರು ದೂರು ದಾಖಲು ಮಾಡ್ತಾರೆ. ಸೇಡು ತೀರಿಸಿಕೊಳ್ಳೋದಕ್ಕೆ SC/ST ಆಕ್ಟ್ ಅನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ದೂರನ್ನ ದಾಖಲಿಸ್ತಾರೆ. ಹೈಕೋರ್ಟ್ನಲ್ಲಿ ಆರೋಪಿಗಳ ವಿರುದ್ಧ ಕ್ರಿಮಿನಲ್ ದೂರನ್ನ ದಾಖಲಿಸ್ತಾರೆ ಧರಣೇಶ್. ಜೊತೆಗೆ BBMPಯಿಂದಲೂ ಕೂಡ ಅಕ್ರಮ ಕಟ್ಟಡ ತೆರವುಗೊಳಿಸಲು ಆದೇಶ ಹೊರಡಿಸ್ತಾರೆ. ಆದೇಶ ಮಾಡಿ ವರ್ಷಗಳೇ ಕಳೆದರೂ ಕೂಡ ಅಕ್ರಮ ಕಟ್ಟಡವನ್ನ ಇಲ್ಲಿಯವರೆಗೆ GBA ಅಧಿಕಾರಿಗಳು ತೆರವು ಮಾಡಿಲ್ಲ. ಯಾಕೆ ಅಂತಂದ್ರೆ GBA ಅಧಿಕಾರಿಗಳ ಮೇಲೂ ಕೂಡ ನಿವೃತ್ತ DYSP ಅವರು ಒತ್ತಡ ಮತ್ತು ದಬ್ಬಾಳಿಕೆ ಹೇರ್ತಾ ಇದ್ದಾರೆ ಅನ್ನೋದು ಬರ್ತಾ ಇರುವಂತಹ ಮಾಹಿತಿ.